ಕನ್ವಾರ್ ಯಾತ್ರೆ ಸಂದರ್ಭದಲ್ಲಿ ಅಂಗಡಿ ಮಾಲೀಕರುಗಳು ತಮ್ಮ ಗುರುತು ಪ್ರದರ್ಶನ ಮಾಡಬೇಕು ಅನ್ನುವಂತ ವಿಚಾರವಾಗಿ ಉತ್ತರ ಪ್ರದೇಶ ಹಾಗೆ ಉತ್ತರಾಖಂಡ ಸರ್ಕಾರಗಳ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನು ನೀಡಿದೆ. ಎರಡೂ ಸರ್ಕಾರಗಳ ಇಂಥದೊಂದು ಆದೇಶದ ವಿರುದ್ಧ ಟಿಎಂಸಿ ಸಂಸದೆ ಮೌಮಾ ಮೊಯಿತ್ರಾ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇನ್ನೂ ಹಲವು ಅರ್ಜಿಗಳು ಸಲ್ಲಿಕೆ ಆಗಿದ್ವು ಇಂತಹ ಒಂದು ಆದೇಶದ ವಿರುದ್ಧವಾಗಿ. ಈ ಸಂಬಂಧ ಇವತ್ತು ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ವ್ಯಾಪಾರಿಗಳು ತಮ್ಮ ಗುರುತಿನ ಬೋರ್ಡ್ ಹಾಕುವಂತೆ ಒತ್ತಾಯಿಸೋ ಹಾಗಿಲ್ಲ ಅಂತ ಆದೇಶವನ್ನು ನೀಡಿ ಜುಲೈ 26ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಈ ಕನ್ವಾರ್ ಯಾತ್ರೆ ಅನ್ನುವಂಥದ್ದೇನು ಉತ್ತರಾಖಂಡ್ನಿಂದ ಉತ್ತರ ಪ್ರದೇಶದ ಮಾರ್ಗವಾಗಿ ಹಾದು ಹೋಗುತ್ತೆ. ಈ ಟೈಮ್ನಲ್ಲಿ ಹಲವು ಅಂಗಡಿ ಮುಂಗಟ್ಟುಗಳು ಅಲ್ಲಿ ದಾರಿ ಮಧ್ಯೆ ಇರುತ್ತವಲ್ಲ, ಅದರಲ್ಲೂ ಈ ಮುಜಾಫರ್ನಗರ್ ಈ ಕಡೆ ಭಾಗದಲ್ಲೆಲ್ಲ ಅಲ್ಲೆಲ್ಲ ತಮ್ಮ ಅಂಗಡಿ ಮಾಲೀಕರುಗಳ ಡೀಟೇಲ್ಸನ್ನು ಅಂಗಡಿ ಮುಂಭಾಗ ಹಾಕಬೇಕು ಅನ್ನುವಂಥದ್ದು ನಿಯಮ ಇತ್ತು. ಒಂದು ಹಂತಲ್ಲಿ ಇದು ಸೆಕ್ಯೂರಿಟಿ ಪರ್ಪೋಸ್ಗೆ ಅನ್ನುವಂಥದ್ದನ್ನು ಸರ್ಕಾರ ಆರಂಭದಲ್ಲಿ ಹೇಳ್ಕೊಳ್ಳೋ ಪ್ರಯತ್ನ ಪಟ್ಟರು ಕೂಡ ಆ ಭಾಗದ ಶಾಸಕರು ಅಲ್ಲಿನ ಸಚಿವರುಗಳೇ ಇದನ್ನೊಂದು ಧರ್ಮ ದಂಗಲ್ ಅನ್ನುವಂಥ ರೀತಿಯಾಗಿ ಅಥವಾ ವ್ಯಾಪಾರ ಧರ್ಮ ದಂಗಲ್ ಅನ್ನುವಂಥ ರೀತಿಯಾಗಿ ಬಿಂಬಿಸೋದಕ್ಕೆ ಶುರು ಮಾಡಿದ್ದರು. ಇದನ್ನೋ ಮಾಂಸ ಮಾಡ್ತಾರೆ, ಹಲಾಲ್ ಕಟ್ ಮಾಡ್ತಾರೆ, ಇಲ್ಲೇನು ಕರ್ನಾಟಕದಲ್ಲಿ ಆಗಿತ್ತಲ್ಲ ಇಲ್ಲದೆ ಹೋದಂಥ ವಿಚಾರಗಳಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಹೈಪ್ ಸಿಕ್ಕು ಯಾರ್ಯಾರೋ ಬಂದು ಅದರಲ್ಲಿ ಯಾವ್ಯಾವ್ದು ರೀತಿಯಾಗೋ ಬೇಳೆ ಬೇಯಿಸ್ಕೊಳ್ಳೋಕೆ ಟ್ರೈ ಮಾಡಿ ಆಮೇಲೆ ಅದು BJPಗೆ ಬ್ಯಾಕ್ ಫೈರ್ ಆದಂಥದ್ದನ್ನು ಕೂಡ ನಾವು ನೋಡಿದ್ವಿ. ಅದೇ ರೀತಿಯಾದಂಥದ್ದೊಂದು ಅಲ್ಲೂ ಕೂಡ ನಡೀತಾ ಇದೆ. ಉತ್ತರ ಭಾರತ ಭಾಗದಲ್ಲೂ ಅಲ್ಲೂ ಕೂಡ ಅಗೈನ್ ಇಂಥ ಮಾಂಸ ಮಾಡ್ತಾರೆ, ಅವ್ರು ಹಲಾಲ್ ಮಾಡ್ತಾರೆ, ಹಂಗಾಗಿ ಬೇರೆ ಧರ್ಮದವರು ಅನ್ನುವಂಥದ್ದೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಅದೇನೋ ಕ್ಲೋಸ್ ಮಾಡೋಕ್ಕೆ ಭಾಳ ಪ್ರಯತ್ನವನ್ನು ಪಟ್ಟರು. ಬಟ್ ಸುಪ್ರೀಂ ಕೋರ್ಟ್ ಈಗ ಇಂಥದ್ದೊಂದು ಆದೇಶ ಇದು ಕಾನೂನು ಬಾಹಿರ ಅಥವಾ ನಿಯಮ ಬಾಹಿರ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಸೆಕ್ಯೂರಿಟಿ ಪರ್ಪೋಸ್ಗೆ ಆಗಿದ್ದಂಥ ಕಾರಣಕ್ಕಾಗಿದ್ದರೆ ಬಹುಶಃ ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಇತ್ತು ಅಂತ ಕಾಣಿಸುತ್ತೆ. ಯಾಕಂದರೆ ಇದೊಂದು ಸೂಕ್ಷ್ಮ ಯಾತ್ರೆ, ಇದು ಹಿಂದೂಗಳು ನಡೆಸುವಂಥ ಯಾತ್ರೆ. ಅಲ್ಲೇನಾದರೂ ಅನ್ಯ ಕೋಮಿನ ಮಂದಿ ಹೋಗೋದು, ಗಲಾಟೆ ಮಾಡೋದು, ಅಥವಾ ಇವ್ರುಗಳೇನಾದರೂ ಅವರನ್ನು ಪ್ರವೋಕ್ ಮಾಡೋದು, ಅಥವಾ ಅವರೇ ಬಂದು ಗಲಾಟೆ ಮಾಡೋದು, ಈ ಥರದ್ದು ಏನಾದರೂ ಆಗುತ್ತೆ ಅನ್ನುವಂಥದ್ದು ವಿಚಾರವಾಗಿ ಡಿಫೆಂಡ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇತ್ತೋ ಏನೋ ಸರ್ಕಾರಕ್ಕೆ. ಆದರೆ ಯಾವಾಗ ಇದು ವ್ಯಾಪಾರ ಧರ್ಮದಂಗಲ್ ಅನ್ನುವಂಥ ವಿಚಾರಕ್ಕೆ ಇದೊಂದು ರೂಪುಗೊಳ್ತೋ, ಶಾಸಕರುಗಳು ಸಚಿವರುಗಳೇ ಅದನ್ನು ನೇರವಾಗಿ ಯಾವಾಗ ಹೇಳೋಕೆ ಶುರು ಮಾಡಿದ್ರು, ಸುಪ್ರೀಂ ಕೋರ್ಟ್ ಸಹಜವಾಗಿ ಇದನ್ನು ಒಪ್ಪೋ ಹಂತದಲ್ಲಿ ಇರಲಿಲ್ಲ. ಆ ಕಾರಣಕ್ಕಾಗಿಯೇ ಕೋರ್ಟ್ ಕೂಡ ಇದನ್ನು ಮಾಡಬಾರ್ದು ಹಿಂಗೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಇದು ಉತ್ತರ ಪ್ರದೇಶ ಜೊತೆಗೆ ಉತ್ತರಾಖಂಡ್ ಸರ್ಕಾರಗಳಿಗೆ ಬಹಳ ದೊಡ್ಡ ಹಿನ್ನಡೆ ಅನ್ನುವಂಥ ರೀತಿಯಾಗಿಯೇ ಅದನ್ನು ಬಿಂಬಿಸುವಂಥ ಕೆಲಸ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಸಂಗತಿ ಅಂದರೆ ಉತ್ತರ ಪ್ರದೇಶ ಸರ್ಕಾರದಲ್ಲೂ ಕೂಡ ಅಥವಾ BJPಯಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ರೀತಿಯಾಗಿ ಭಾಳ ಸಂಗತಿಗಳನ್ನು ನಾವಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಂತ ಅಂದರೆ ಈಗ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಏನು ರಾಜ್ಯಾಧ್ಯಕ್ಷರು BJP ರಾಜ್ಯಾಧ್ಯಕ್ಷರು ಅವರು ಒಂದು ರೀತಿಯಾದಂಥ ನಿಲುವನ್ನು ಹೊಂದಿದ್ರೆ, ಮುಖ್ಯಮಂತ್ರಿಗಳು ಮತ್ತೊಂದು ರೀತಿಯಾದಂಥ ನಿಲುವು, ಕಂಪ್ಲೇಂಟ್ ಕೊಡ್ತಾ ಇರೋದು ಒಬ್ಬರ ಮೇಲೆ ಒಬ್ಬರು, ಪಕ್ಷಕ್ಕಿಂತ ಸರ್ಕಾರ ದೊಡ್ಡದು ಅಂತ ಒಬ್ಬರು ಹೇಳೋದು, ಸರ್ಕಾರಕ್ಕಿಂತ ಪಕ್ಷ ದೊಡ್ಡದು ಅಂತ ಹೇಳೋದು. ಇದೆಲ್ಲದರ ನಡುವೆ ಸರ್ಕಾರ ತೆಗೆದುಕೊಂಡಿದ್ದಂಥ ಒಂದು ನಿರ್ಧಾರಕ್ಕೆ ಹೀಗೆ ಸುಪ್ರೀಂ ಕೋರ್ಟ್ ಈಗ ತಡೆ ಹಾಕಿರುವಂಥದ್ದು ಒಂದು ರೀತಿ ಮುಜುಗರದ ಸಂಗತಿ.